ಚೆನ್ನಾಗೈತೆ. ಲೆಟ್ರ್ ಚೆನ್ನಾಗಿ ಬರೆದಿದ್ದೀನಿ ಅನ್ನಿಸ್ತೈತೆ. ಇದನ್ನು ತಗೊಂಡೋಗಿ ನಮ್ಮ ಹುಡ್ಗಿಗೆ ಕೊಡಬೇಕು. ನಮ್ಮ ಹುಡ್ಗಿ ನನ್ನ ಪ್ರೀತಿನ ಒಪ್ಕೊಂತಾಳ ಇಲ್ವಾ ಅದೊಂದೇ ಬೇಜಾರಾಗ್ತೈತೆ. ಲೋ ಲೋ ಕಿರಣ, ಅಲ್ಲಿ ನೋಡಲ್ಲಿ ಏನೋ ಶಿವಣ್ಣ ಕವಿರತ್ನ ಕಾಳಿದಾಸ ರೇಂಜಿಗೆ ಏನೋ ಬರಿತೈತೆ. ಹೂನ ಚಿಂಟು, ಏನ್ ಬರಿತೈತೆ ಬಾ ನೋಡೋಣ. ಲೋ ಚಿಂಟು, ಕಿರಣ, ನೀವು ಯಾವಾಗ ಬಂದ್ರು? ಏನೋ ಬರೀತಿದ್ದಲ್ಲಪ್ಪ, ಅದು ಬೇರೆ ಏನೋ ಹಂಗ್ ಓದ್ಕೊಂತಿದ್ದೆ. ಏನ್ ಬರ್ದಿದ್ಯಾ ಕೊಡು ನೋಡೋಣ. ಹಂಗೆಲ್ಲ ಕೊಡಲ್ಲ ನಾನು. ಸುಮ್ಮನೆ ಹೋಗ್ತೀರಾ ಇಲ್ವಾ ಇಲ್ಲಿಂದ? ಬಾ 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 ಬಾ, ಏನ್ ಕೊಟ್ರೆ ಸಾಕಂತೀಯ? ಏನ್ ಬರ್ದಿದ್ಯಾ ನಾವು ನೋಡ್ತೀವಿ, ಕೊಡು ಅಣ್ಣ. ಕೊಡೋಣ, ಏನ್ ಬರ್ದಿದ್ಯಾ ನೋಡ್ತೀವಿ. ಇಲ್ಲ, ನಾನು ಕೊಡಲ್ಲ, ನೀವೆಲ್ಲರಿಗೂ ಹೇಳ್ತೀರಾ. ಹಾ, ಎಲ್ಲರಿಗೂ ಹೇಳ್ತೀವಿ ಅಂತ ತಪ್ಪು ಏನ್ ಮಾಡಿದ್ಯಪ್ಪ? ಏಯ್ ಕಿರಣ, ಕೊಡ್ತೀಯ ಕೊಡಲ್ವಾ ನೋಡು, ಇಲ್ಲ ಅಂದ್ರೆ ಏನಲ್ಲ ಜಾಡ್ಸೋದಿತ್ತೀನಿ. ಕೊಡಲ್ಲ. ಚಿಂಟು ಕಾಣಿಸ್ತೈತಾ? ಓದ್ ಹೇಳು, ಏನ್ ಬರ್ತೈತೆ ಶಿವಣ್ಣ ಅಂತಂದು. ಹೇಯ್, ಕೊಡ್ತೀರಾ ಕೊಡಲ್ವಾ? ದೊಡ್ಡರೇನಾದ್ರೂ ಓದ್ಬೇಕಾರೆ ಸಣ್ಣವರು ಸುಮ್ಮನಿರ್ಬೇಕು. ಅಯ್ಯಯ್ಯೋ ಶಿವಣ್ಣ, ಲವ್ ಲೆಟರ್ ಬರ್ದು ಬಿಟ್ಟೈತೆ. ಇರೋದು ಏಟದ್ದ, ಲವ್ ಲೆಟರ್ ಬೇರೆ ಕೇಳು. ಅಯ್ಯಯ್ಯೋ, ನನ್ನ ಪ್ರೀತಿಯ ಲಕುಮಿ. ಲಕುಮಿ? ಯಾರಣ್ಣ ಲಕುಮಿ? ಅದು ನನ್ನ ಹುಡುಗಿಗೆ ಲಕ್ಷ್ಮಿ, ನಾನು ಲಕುಮಿ ಅಂತ ಕರಿತೀನಿ. ಓ ಹಂಗೆ. ನನ್ನ ಪ್ರೀತಿಯ ಲಕುಮಿಗೆ ಈ ಶಿವು ಮಾಡುವ ನಮಸ್ಕಾರ. ಶಿವಣ್ಣ, ಹೋಗಿ ಕಾಲಿಗೆ ಬಿದ್ಬಿಡು, ನಿಮ್ಮ ಹುಡುಗಿ ಕಾಲಿಗೆ ನಮಸ್ಕಾರ ಮಾಡ್ಬಿಡು. ನಾನು ನಿನಗೋಸ್ಕರ ಲವ್ ಲೆಟರ್ ಬರ್ತಿದ್ದೀನಿ. ನೀನು ಅಂದ್ರೆ ನನಗೆ ತುಂಬಾ ಇಷ್ಟ. ನಾನು ನಿನ್ನನ್ನ ಬೆಟ್ಟದಷ್ಟು ಇಷ್ಟಪಡ್ತೀನಿ. ನಿನಗೋಸ್ಕರ ಏನ್ ಬೇಕಾದ್ರೂ ತಂದು ಕೊಡ್ತೀನಿ. ನೀನು ಅಂದ್ರೆ ನನಗೆ ತುಂಬಾ ಇಷ್ಟ. ನೀನು ನನ್ನನ್ನ ಇಷ್ಟಪಡ್ತೀಯ ಅಂತ ಅನ್ಕೊಂಡಿದ್ದೀನಿ. ನೀನು ನನ್ನನ್ನ ಮದುವೆ ಆದ್ರೆ ನಾನೇ ನಿಂಗೆ ಮುದ್ದೆ ಮಾಡಿರ್ತೀನಿ. ನಾನು ಸಾರು ಮಾಡಿರ್ತೀನಿ. ನಾನು ಬಟ್ಟೆ ಒಗಿತೀನಿ. ನೀನು ರಾಣಿ ಹಂಗಿರ್ಬೋದು. ಅಯ್ಯಯ್ಯೋ, ಶ್ರೀರಮಣ ಗೋವಿಂದ ಗೋವಿಂದ, ಲಕ್ಷ್ಮೀ ವೆಂಕಟರಮಣ ಗೋವಿಂದ ಗೋವಿಂದ, ಶಿವು ಗೋವಿಂದ ಗೋವಿಂದ, ದೇವದಾಸ ಆಗ್ತಾನೆ ಗೋವಿಂದ ಗೋವಿಂದ. ಅಲ್ಲ, ಬೇರೆಯವ್ರ ಲೆಟ್ರು ಓದಬಾರ್ದು ಅಂತಂದು ಇವನಿಗಿಷ್ಟು ಕಾಮನ್ ಸೆನ್ಸ್ ಇಲ್ಲ. ನಾನು ಹೋಗ್ತೀನಿ ಅಂತಂದ ಕೈಯಾಗ ನೂಕಿಟ್ಕೊಂಡು ಲೆಟ್ರು ಓದ್ತಾವನಿ, ಅದ್ರಾಗ ಆಡಿಸ್ಕೊಂತಾನೆ. ಅದ್ರಾಗ ಬೇರೆ ಒಂದು ಕವನ ಬರೆದು ಬಿಟ್ಟೈತಿ. ನಿನಗಾಗಿಯೇ ಬರೆದೆ ಈ ಓಲೆ, ನಿರ್ಧಾರವ ತಿಳಿಸು, ಆಮೇಲೆ ತಪ್ಪಿದ್ದರೆ ಮನ್ನಿಸು, ಸರಿ ಇದ್ದರೆ ಪ್ರೀತಿಸು, ನಿನ್ನ ಪ್ರೀತಿಯ ಶಿವು. ಹೇ ನಮ್ಮ ಹುಡುಗಿ ಬದ್ಲು ಕಣೋ, ಕೊಡೋ ಲೆಟ್ರು ಕೊಡಬೇಕು. ಅಣ್ಣ, ಆಲ್ ದ ಬೆಸ್ಟ್. ನಿನ್ ಪ್ರೀತಿ ನಿನಗೆ ಸಿಗ್ಲಿ. ಆದ್ರೆ ನಿನ್ ಮುಖ ನೋಡ್ತಿದ್ರೆ ದೇವದಾಸ ಆಗೋ ಎಲ್ಲಾ ಲಕ್ಷಣಗಳು ಕಾಣ್ತಾವೆ. ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂತ ಅನ್ಕೊಂಡ್ರೆ ಇವಾಗ್ಲೇ ಎಲ್ಲ ಒಲ್ ಬಿದ್ದಿದ್ಯಲ್ ಗುರು. ಆ ಹುಡುಗಿ ನೋಡಿದ್ರೆ ಹುಡುಕಿನ್ ಬಂದೈತಿ. ನಾವಿಲ್ಲೇ ನಿಂತ್ಕೊಂತೀವಿ. ಎಂತ ಕಾಲ ಬಂತಪ್ಪ. ಏನ್ ಶಿವು ಬರಕ್ಕೆ ಹೇಳ್ದೆ? ಅಮ್ಮಿ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಏನ್ ಹೇಳು? ಅದು ಲಕುಮಿ. ನೋಡು ಶಿವು, ಲಕ್ಷ್ಮಿ ಅಂತ ಕರಿ. ಲಕುಮಿ ಲಕುಮಿ ಅಂದ್ರೆ ನಂಗೆ ಇಷ್ಟ ಆಗಲ್ಲ, ಸರಿನಾ? ಲಕ್ಷ್ಮಿ ಅಂತ ಕರಿ. ಅದು ನಿನ್ಗಿಟ್ಟಿರೋ ಪ್ರೀತಿ ಹೆಸರು. ನಾವು ಚಿಕ್ಕ ಹುಡುಗರ ಬತ್ತಿತ್ತಲ್ಲ ಲಕುಮಿ ಸೀರಿಯಲ್ಲು, ಅದರೊಳಗೆ ಲಕುಮಿ ಅಂತ ತಾನೇ ಅಂತಿದ್ದು. ಅದಕ್ಕೆ ನಾನು ನಿನ್ನ ಹಂಗೆ ಅಂತೀನಿ. ಹೋಗ್ಲಿ ಬಿಡು, ನಿನ್ಗಿಷ್ಟ ಇಲ್ಲ ಅಂದರೆ ನಾನು ಲಕ್ಷ್ಮಿ ಅಂತಾನೆ ಕರಿತೀನಿ. ಅವರಪ್ಪ ಗೊತ್ತಾರೆ, ತಿಥಿ ವಡೆ ಗ್ಯಾರಂಟಿ. ಲಕ್ಷ್ಮಿ, ಏನು ತಿಂದೆ ಊಟ? ಅನ್ನ ಸಾಂಬಾರು. ತಗೋ, ನಿನ್ಗೊಂದು ಲೆಟ್ರು ಬರೆದಿದ್ದೀನಿ. ನೋಡಿಬಿಟ್ಟು ಹೆಂಗೆ ಬರ್ದಿದ್ದೀನಿ ಅಂತ ಓದ್ಬಿಟ್ಟು ನನಗೆ ಉತ್ತರ ನೀಡ್ಬೇಕು, ಸರಿನಾ? ಸರಿ.
ಲೋ ಲೋ ಕಿರಣ, ಅವರಪ್ಪ ಇವತ್ತೈದು ಕಣೋ, ನಡಿಲ ಮರ ಹತ್ತನ. ಶಿವಣ್ಣ, ನೀನಿವತ್ತು ಯುವ ದೋಪು, ನೀನ್ ತೋಪು.